ಇತ್ತ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಪ್ರವೇಶಕ್ಕೆ ಮಾಗಡಿ ಬಾಲಕೃಷ್ಣ ಮನವಿ ಮಾಡಿದ್ದಾರೆ. ಗೊಂದಲದ ಬಗ್ಗೆ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಅನ್ನು ಇಡಬೇಕು. ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಿದೆ ಈ ಗೊಂದಲಗಳಿಗೆ ಇತ್ಯರ್ಥ ಮಾಡಬೇಕು, ಫುಲ್ ಸ್ಟಾಪ್ ಇಡಬೇಕು. ಯಾಕಂತಂದ್ರೆ ಸಾಕಷ್ಟು ಗೊಂದಲ ಇದೆ. ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಗೊಂದಲ ಆಗುತ್ತೆ. ನಾನು ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ. ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಷ್ಟು ಸೀನಿಯರ್ ಏನ್ ನಾನಲ್ಲ, ಆದರೆ ಅಧಿಕಾರ ಹಂಚಿಕೆ ಶಾಸಕರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ. ಡಿ ಕೆ ಶಿವಕುಮಾರ್ ಯಾರಿಗೂ ತಮಗೆ ಬೆಂಬಲ ಕೊಡಿ ಅಂತ ಕೇಳಿಲ್ಲ ಅಥವಾ ಸೂಚಿಸಿಲ್ಲ. ಶಾಸಕರ ಬೆಂಬಲ ಕೋರುವ ಕೆಲಸ ನಡೀತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಒಂದು ಕಡೆ ಈ ನಂಬರ್ ಪಾಲಿಟಿಕ್ಸ್ ಏನ್ ನಡೀತಾ ಇದೆ, ಆ ನಂಬರ್ನ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೋ ಬಿಲ್ಡಪ್ ಕೊಡೋದು ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ, ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದಿದ್ದರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಶಾಸಕ ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ತೀರ್ಮಾನ ಮಾಡಬೇಕು ಹೈಕಮಾಂಡ್ ಅಂತ ಹೇಳಿದೀವಿ ನಾವು. ಖರ್ಗೆ ಅವರು ಒಬ್ರು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡಲ್ಲಿ.